ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಏನು ಹೇಳಿದರೂ ಕೂಡ ನಾನು ಪಾಲಿಸ್ತೇನೆ, ಖರ್ಗೆ ಅವರ ಮಾತನ್ನು ಮೀರೋದೇ ಇಲ್ಲ ಅಂತಿದ್ದ ಡಿ ಕೆ ಶಿವಕುಮಾರ್ ಇದೀಗ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತುಗಳನ್ನು ಕೂಡ ಲೆಕ್ಕಿಸದೆ ಮಹಾಕುಂಭಮೇಳಕ್ಕೆ ಹೋಗಿ ಬಂದಿದ್ದಾರೆ. ಮಹಾಕುಂಭಮೇಳವನ್ನು ಬಹಿರಂಗವಾಗಿ ಟೀಕಿಸಿದ್ದಂಥ ಖರ್ಗೆಗೆ ಕ್ಯಾರೆ ಎನ್ನದೇ ಪುಣ್ಯ ಸ್ನಾನವನ್ನು ಮಾಡಿ ಮಹಾಕುಂಭಮೇಳವನ್ನು ಬಾಯಿ ತುಂಬ ಹಾಡಿ ಹೊಗಳಿಬಿಟ್ಟಿದ್ದಾರೆ. ಸದ್ಯ ಈ ನಡೆಯಿಂದ ಖರ್ಗೆ ಕೊತ ಕೊತ ಕುದೀತಾ ಇದ್ದು ರಾಜಕೀಯದಲ್ಲಿ ಹಲವು ಬೆಳವಣಿಗೆಗಳಿಗೆ ಸಾಕ್ಷಿ ಕೂಡ ಆಗಲಿದೆ. ಸ್ನೇಹಿತರೆ, ಬಿಜೆಪಿಯನ್ನು ಕಟುವಾಗಿ ಟೀಕಿಸಿದ್ದಂಥ ಡಿ ಕೆ ಶಿಯ ಈ ನಡೆ ಇನ್ನು ಮಲ್ಲಿಕಾರ್ಜುನ ಮುನಿಸಿನ ಕುರಿತಾಗಿ ಒಂದಿಷ್ಟು ವಿಷಯಗಳನ್ನು ನಿಮ್ಮ ಮುಂದೆ ನಾನು ಹಂಚಿಕೊಳ್ಳಲೇಬೇಕು. ಮಹಾಕುಂಭಮೇಳ ನಿಮಗೆಲ್ಲ ಗೊತ್ತಿರೋ ಹಾಗೆ 144 ವರ್ಷಗಳಿಗೊಮ್ಮೆ ಕಂಡು ಕೇಳರಿಯದ ರೀತಿಯಲ್ಲಿ ಭಾರತೀಯ ಧಾರ್ಮಿಕ ಆಚರಣೆಗಳ ಸಾಂಕೇತಿಕವಾಗಿ ನಮ್ಮ ಸಂಸ್ಕೃತಿಯ ಅನಾವರಣವನ್ನು ಇಡೀ ವಿಶ್ವಕ್ಕೆ ತಿಳಿಸ್ತಾ ಇರತಕ್ಕಂಥ ಒಂದು ಕಾರ್ಯಕ್ರಮ, ಒಂದು ಸಮಾವೇಶ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಆದರೆ ಕಾಂಗ್ರೆಸ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಕೀಳು ಮಟ್ಟದ ರಾಜಕಾರಣವನ್ನು ಮಹಾಕುಂಭಮೇಳ ವಿಚಾರದಲ್ಲಿ ತೋರಿಸಿದ್ದಕ್ಕೆ ಹಲವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಿಮ್ಮ ಕೆಟ್ಟ ರಾಜಕೀಯ ಮನಸ್ಥಿತಿಯನ್ನು ಇಲ್ಲಿ ತೋರಿಸಬೇಡಿ ಅಂತ ಕೆಲವರು ಟೀಕೆ ಕೂಡ ಮಾಡಿದರು. ಹೌದು ಸ್ನೇಹಿತರೆ, ಖರ್ಗೆ ಅವರು ಅಂದರೆ ಈ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಹಾಕುಂಭಮೇಳದ ಪುಣ್ಯಸ್ಥಾನದ ಬಗ್ಗೆ ಲಘು ಹೇಳಿಕೆಯನ್ನು ನೀಡಿ ವಿವಾದಕ್ಕೆ ಕಾರಣವಾಗಿದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ವಿಚಾರವೇ. ಇದೇ ಗಂಗಾ ಯಮುನಾ ಸರಸ್ವತಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನು ಮಾಡಿದ್ರೆ ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆ ಇರೋದ್ರಿಂದಲೇ ಕೋಟಿ ಕೋಟಿ ಭಕ್ತರು ಅಲ್ಲಿಗೆ ಹೋಗಿ ಬರ್ತಾ ಇದ್ದಾರೆ. ಆದರೆ ಖರ್ಗೆ ಮಾತ್ರ ಜನರ ನಂಬಿಕೆಗಳನ್ನೇ ಪ್ರಶ್ನೆ ಮಾಡಿದರು. ಅವರ ವಿರುದ್ಧವಾಗಿ, ಆ ನಂಬಿಕೆಗಳ ವಿರುದ್ಧವಾಗಿಯೇ ಮಾತನಾಡಿದರು. ನೀವು ಅಲ್ಲಿಗೆ ಹೋಗಿ ಸ್ನಾನ ಮಾಡಿದ್ರೆ ನಿಮ್ಮ ಬಡತನ ಏನು ನಿರ್ಮೂಲನೆ ಆಗೋಲ್ಲ ಅಂದಿದ್ರು. ಇದೇ ಇಂಡಿಯಾ ಮೈತ್ರಿಕೂಟ ಅಂದರೆ ಈ INDIA ಅಂತ ಹೇಳಿ ಸಪ್ರೇಟಾಗಿ ಮೈತ್ರಿಕೂಟ ಮಾಡ್ಕೊಂಡ್ರಲ್ವ, ಅವರು ಕೂಡ ಅನೇಕರು ಅಲ್ಲಿ ಹೋಗಿ ಸ್ನಾನ ಮಾಡಿದಾಗ ಖರ್ಗೆ ಹುರಿದು ಹೋಗಿಬಿಟ್ಟಿದ್ರು. ಇದೀಗ ಡಿ ಕೆ ಶಿ ಸರ್ತಿ ಅಷ್ಟೇ, ಅವರು ಕೂಡ ಈಗ ಹೋಗಿ ಬಂದಿದ್ದಾರೆ. ಜೊತೆಗೆ ಸ್ನೇಹಿತರೆ, ಇನ್ನು ಮುಂದುವರೆದು ಮಾತನಾಡಿದ್ದಂಥ ಖರ್ಗೆ ಅಲ್ಲಿಗೆ ಅವರು ಮಾತನಾಡಿದ್ದನ್ನು ನಿಲ್ಲಿಸಲಿಲ್ಲ. ನಿಮ್ಮ ಬಡತನ ನಿರ್ಮೂಲನೆ ಆಗೋಲ್ಲ ಅಂತ ಹೇಳಿ ಸುಮ್ಮನಾಗಲಿಲ್ಲ. ಗಂಗಾ ಸ್ನಾನದಿಂದ ಬಡತನಕ್ಕೆ ಮುಕ್ತಿ ಸಿಗುತ್ತಾ, ನಿಮ್ಮ ಹೊಟ್ಟೆ ತುಂಬುತ್ತಾ, ಮಕ್ಕಳು ಶಾಲೆಗೆ ಹೋಗಲು ಸಾಧ್ಯವಾಗದೆ ಹಸುವಿನಿಂದ ಸಾಯ್ತಾ ಇರಬೇಕಾದ್ರೆ BJP ನಾಯಕರು ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಲಿಕ್ಕೆ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿಬಿಟ್ರು. ಇದು ಅವರ ರಾಜಕೀಯ ಹಾದಿಗೆ ದೊಡ್ಡ ಕಂಟಕವಾಗಬಹುದು ಅಂತ ಅನೇಕರು ಅಭಿಪ್ರಾಯಪಟ್ಟಿದ್ದರು. ಒಂದು ಈ ವಿಶ್ಲೇಷಣೆಯ ಕುರಿತಾಗಿ, ಜೊತೆಗೆ ಈ ಹೇಳಿಕೆಯ ವಿರುದ್ಧವಾಗಿ ಅನೇಕ ಸ್ವಾಮೀಜಿಗಳು, ಗುರುಗಳು ಕೂಡ ಮಾತನಾಡಿದ್ದು ಇದೆ. ಪೂಜೆ ಮಾಡೋದ್ರಿಂದ ಯಾವತ್ತೂ ಕೂಡ ಹೊಟ್ಟೆ ತುಂಬುವುದಿಲ್ಲ, ಅದು ಅವರವರ ನಂಬಿಕೆ. ಭಾರತೀಯರ ನಂಬಿಕೆಯ ವಿರುದ್ಧವಾಗಿ ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡೋದು, ಅದು ಕೂಡ ಕೆಟ್ಟ ರಾಜಕೀಯವನ್ನು ಮಾಡೋ ಉದ್ದೇಶವಾಗಿಯೇ ನಮ್ಮ ಭಾರತದ ಕೇಂದ್ರೀಯ ನಾಯಕರನ್ನ ವಿರೋಧ ಮಾಡಲಿಕ್ಕೆ ಈ ರೀತಿಯಾಗಿ ಖರ್ಗೆ ಅವರು ಸಣ್ಣ ಮಟ್ಟದ ಕೀಳು ಮಟ್ಟದ ಮಾತುಗಳನ್ನು ಕೂಡ ಬಳಸಬಾರದಿತ್ತು ಅನ್ನೋ ವಿರೋಧಗಳು ಕೂಡ ವ್ಯಕ್ತವಾದವು. ಭಾರತ ನಿಮಗೆ ಗೊತ್ತಿರೋ ಹಾಗೆ ಸನಾತನ ಇತಿಹಾಸ ಹೊಂದಿರತಕ್ಕಂಥ ರಾಷ್ಟ್ರಗುರು ಭಾರತವಾಗಿ ಮಾದರಿ ಆಗ್ತಾ ಇದೆ. ಅನೇಕ ರಾಷ್ಟ್ರಗಳು ಇದೇ ನಿಟ್ಟಿನಲ್ಲಿ ಭಾರತವನ್ನು ಆದರ್ಶವಾಗಿ ಇಟ್ಕೊಂಡಿವೆ. ಆದರೆ ನಮ್ಮ ನಾಯಕರೇ ಈ ರೀತಿಯಾಗಿ ಟೀಕೆಗಳನ್ನು ಮಾಡೋದು, ಅದು ಕೇವಲ ರಾಜಕೀಯ ಹಿತಾಸಕ್ತಿಗಾಗಿ ಅಂತ ಜನಸಾಮಾನ್ಯರು ಸಿಡಿದೆದ್ದುಬಿಟ್ಟಿದ್ರು. ಎಲ್ಲ ವಿರೋಧಗಳ ನಡುವೆಯೇ ಡಿ ಕೆ ಶಿವಕುಮಾರ್ ಖರ್ಗೆ ಮಾತಿಗೂ ಕೂಡ ಕಿಮ್ಮತ್ತು ಕೊಡದೆ ಮಹಾಕುಂಭಮೇಳದಲ್ಲಿ ಪುಣ್ಯಸ್ನಾನ ಮಾಡಿ ಖರ್ಗೆ ಮಾತುಗಳಿಗೆ ಲೆಕ್ಕವೇ ಇಲ್ಲದಂತೆ ಮಾಡಿಬಿಟ್ಟಿದ್ದಾರೆ. ಯಾವಾಗ ಖರ್ಗೆ ಆಡಿದ ಮಾತುಗಳಿಂದ ಆಡಿದಂಥ ಹೇಳಿಕೆಗಳು ಕಾಂಗ್ರೆಸ್ ಮತ್ತು ಇಡೀ ಒಂದು ರಾಜಕೀಯದಲ್ಲಿ ಅವರಿಗೆ ರಿವರ್ಸ್ ಆಗ್ತಾ ಇದೆ ಅನ್ನೋದನ್ನು ಅರ್ಥಕೊಂಡಂಥ ಖರ್ಗೆ ಅವರ ಹೇಳಿಕೆಗಳಿಂದ ಯಾರ ಭಾವನೆಗಾದರೂ ನೋವಾಗಿದ್ದರೆ ಕ್ಷಮೆ ಯಾಚಿಸ್ತೀನಿ ಅಂತ ಹೇಳಿ ಡ್ಯಾಮೇಜನ್ನು ಕಂಟ್ರೋಲ್ ಮಾಡಲಿಕ್ಕೂ ಕೂಡ ಮುಂದಾದರು. ಆದರೆ ಅಷ್ಟೊತ್ತಿಗಾಗಲೇ BJP ನಾಯಕರು ದೆಹಲಿ ಚುನಾವಣೆಗೂ ಕೂಡ ಇದೇ ಮಾತುಗಳನ್ನು ಅಸ್ತ್ರವಾಗಿ ಬಳಸ್ಕೊಂಡು ಬಿಟ್ಟಿದ್ದರು. ಇತ್ತ ಕರ್ನಾಟಕದಲ್ಲೂ ಕೂಡ ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸಿದ್ದರಾಮಯ್ಯ ಮತ್ತು ಸಂತೋಷ್ ಲಾಡ್ ಕೂಡ ಅದೇ ಮಾತುಗಳನ್ನು, ಖರ್ಗೆ ಅವರ ಮಾತುಗಳನ್ನು ಕೂಡ ಸಮರ್ಥಿಸಿಕೊಂಡಿದ್ದರು. ಇದರ ಜೊತೆಗೆ ಖರ್ಗೆ ಮಾತಿಗೆ ಕನಿಷ್ಠ ಪಕ್ಷದ ಗೌರವ ಕೊಡ್ತಾರೆ ಅಂತ ಹೇಳಿ ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ವಲ್ವ. ಈ ಡಿ ಕೆ ಶಿ ಬೆಂಬಲಿಗರೆಲ್ಲರೂ ಅದೇ ಅಂದ್ಕೊಂಡಿದ್ರು. ಆದರೆ ಇದೇ ಅಚ್ಚರಿಯ ನಡೆ ಕೂಡ ನಡೆದು ಬಿಡ್ತು. ಅದು ಕೂಡ ಡಿ ಕೆ ಶಿವಕುಮಾರ್ ಈಗಾಗಲೇ ಗಂಗಾ ನದಿಯಲ್ಲಿ ಮಿಂದು ಪುಣ್ಯ ಸ್ನಾನವನ್ನು ಮಾಡಿರೋದು, ಆ ಫೋಟೋಗಳು ಕೂಡ ವೈರಲ್ ಆಗ್ತಾ ಇರೋದು. ಕಾಂಗ್ರೆಸ್ನವರಿಗೆ ಹಿಂದೂ ಕಂಡ್ರೆ ಯಾಕೆ ಆಗೋದಿಲ್ಲ ಅನ್ನೋದು ಕೆಲವರ ಪ್ರಶ್ನೆ. BJP ನಾಯಕರು ಕ್ಯಾಮ್ರಾಗಳಿಗೆ ಪೋಸ್ ಕೊಡಲಿಕ್ಕೆ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಾರೆ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದರು. ಆದರೆ ಈಗ ಅವರು ಇದಕ್ಕೆ ಉತ್ತರ ಕೊಡಬೇಕಾಗಿದೆ. ಯಾಕೆಂದರೆ ಖರ್ಗೆ ಅವರ ಮಾತುಗಳನ್ನು ಚಾಚೂ ತಪ್ಪದೆ ಪಾಲಿಸ್ತಕ್ಕಂಥ ಡಿ ಕೆ ಶಿವಕುಮಾರ್ ಇವತ್ತು ಮಾಡಿರೋದೇನು, ಅವರು ಕೂಡ ಪೋಸ್ ಕೊಡೋಕ್ಕೆ ಅಲ್ಲಿಗೆ ಹೋಗಿದ್ರ ಹಾಗಾದರೆ
ಅದಿರಲಿ, ಇದೇ DCM DK ಶಿವಕುಮಾರ್ ಪ್ರಯಾಗ್ರಾಜ್ಗೆ ತೆರಳಿ ಮಹಾಕುಂಭದ ನಿಮಿತ್ತ ಇದೇ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿ ಬಂದಿದ್ದಾರೆ. ನಿನ್ನೆ ಅಂದರೆ ಒಂದು ದಿನದ ಹಿಂದೆ DKಶಿ ಪುತ್ರಿ ಐಶ್ವರ್ಯ ಅವರು ಪುಣ್ಯ ಸ್ನಾನ ಮಾಡಿ ಅದೊಂದು ಅಮೃತ ದೈವಿಕ ಅನುಭವ ಅಂತ ಹೇಳಿ ಬರೆದುಕೊಂಡಿದ್ದರು. ಇವತ್ತು DKಶಿ ಮತ್ತು ತಮ್ಮ ಪತ್ನಿ ಉಷಾ ಜೊತೆ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿ ಬಂದಿದ್ದಾರೆ. ಆ ಫೋಟೋಗಳು ಕೂಡ ವೈರಲ್ ಆಗ್ತಾಯಿದೆ. ಹೇಳಿ ಫೋಟೋಗಳನ್ನು ತೆಗೆಸ್ತಾ ಇರೋದು ಕೂಡ ನೀವು ಗಮನಿಸಬಹುದು. 144 ವರ್ಷಗಳಿಗೊಮ್ಮೆ ನಡೆಯೋ ಮಹಾಕುಂಭ ಮೇಳದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಸಿಕ್ಕಿದ್ದು ನನಗೆ ನಿಜಕ್ಕೂ ಕೂಡ ಖುಷಿ ತಂದಿದೆ. ಬಹಳಷ್ಟು ದೈವಿಕ ಅನುಭವವಾಗಿದೆ ಅಂತ ಹೇಳಿ ಇದೇ DK ಶಿವಕುಮಾರ್ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ನಾವ್ಯಾರೂ ಕೂಡ ಊಹೆ ಮಾಡಿರಲಿಕ್ಕೆ ಸಾಧ್ಯವೇ ಇಲ್ಲ. ಈ ಕಾಂಗ್ರೆಸ್ ನಾಯಕರು ಅದು ಇಂಥ ಸಂದರ್ಭದಲ್ಲಿ, ಅದು ಖರ್ಗೆ ಅವರು ಈ ರೀತಿಯಾಗಿ ಆಡಿದಂಥ ಮಾತುಗಳಲ್ಲಿ ಒಂದು ಕಡೆ ಸಿದ್ದರಾಮಯ್ಯನವರು ಮುಂದಿನ CM ಆಗಿ ಮುಂದುವರಿತಾರ ಇನ್ನು 2 ವರ್ಷಗಳ ಕಾಲ, ಅಥವಾ DK ಶಿವಕುಮಾರ್ ಆಗ್ತಾರ ಅನ್ನೋ ಒಂದಿಷ್ಟು ಗೊಂದಲಗಳ ನಡುವೆಯೇ ಖರ್ಗೆ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟ ನಡುವೆಯೇ DK ಶಿವಕುಮಾರ್ ಅವರು ಈ ರೀತಿಯಾಗಿ ಹೋಗಿ ಗಂಗಾ ನದಿಯಲ್ಲಿ ಮಿಂದೆದ್ದು ಈ ರೀತಿಯಾಗಿ ಮಹಾಕುಂಭ ಮೇಳವನ್ನು ಹಾಡಿ ಹೊಗಳ್ತಾರೆ ಅಂತ ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು CM ಬದಲಾವಣೆ ಕುರಿತಂತೆ ಯಾರು ಕೂಡ ತುಟಿಕ್ ಪಿಟಿಕ್ ಅನ್ನಬಾರ್ದು ಅಂತ ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದರು. ಅವರು ಹೋದಲ್ಲಿ ಬಂದಲ್ಲಿ ಇದೇ DK ಶಿವಕುಮಾರ್ ಅವರ ಬೆಂಬಲಿಗರು ಕೂಡ ಪೋಸ್ಟರ್ಗಳನ್ನು ಹಿಡಿದು ಮುಂದಿನ CM DK ಶಿವಕುಮಾರ್, DK ಶಿವಕುಮಾರ್ ಅವರಿಗೆ ಜಯವಾಗಲಿ ಅಂತ ಉದ್ದೇಶಪೂರ್ವಕವಾಗಿಯೇ ಘೋಷಣೆಗಳನ್ನು ಕೂಗೋದು ನೀವೆಲ್ಲರೂ ಕೂಡ ಗಮನಿಸ್ತಾ ಇರ್ಬೋದು. ಅದಾದ ನಂತರ ಇದೇ ಮಲ್ಲಿಕಾರ್ಜುನ್ ಅವರು ಮಧ್ಯಸ್ಥಿಕೆಯನ್ನು ವಹಿಸಿ ಇದಾದ ಮೇಲೆ ಯಾರು ಕೂಡ ಈ ಕುರಿತಾಗಿ ತುಟಿಕ್ ಪಿಟಿಕ್ ಅನ್ನಬಾರ್ದು ಅಂತ ಹೇಳಿ ಕೂಡ ಮಾತನಾಡಿದರು. ಅದಾದ ಬಳಿಕವೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ CM ಬದಲಾವಣೆ ಜಪ ಎಲ್ಲ ಕಡೆ ಜೋರಾಗ್ತಾ ಇದೆ. DK ಶಿವಕುಮಾರ್ ಅವರ ಬೆಂಬಲಿಗರು ಮಹಾಕುಂಭ ಮೇಳದಲ್ಲಿ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅಂತ ಹೇಳಿ ಅವ್ರನ್ನ ಫೋಟೋ ಹಿಡಿದು ಬಿಂಬಿಸ್ಲಿಕ್ಕೆ ಶುರು ಮಾಡಿದ್ದಾರೆ. DK ಶಿವಕುಮಾರ್ ಅವರ ಪೋಸ್ಟರ್ ಹಿಡಿದು DKಶಿ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ಅವರ ಬೆಂಬಲಿಗರು ಅವ್ರ ಹಿಂದೆನೇ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಇವೆಲ್ಲವೂ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ ಖರ್ಗೆ ಹೇಳಿದ ಮಾತುಗಳನ್ನು DKಶಿ ಅವರು ಯಾವ ರೀತಿಯಾಗಿಯೂ ಪಾಲಿಸೋಕೆ ಮುಂದಾಗ್ತಾ ಇಲ್ಲ. ಜೊತೆಗೆ ಅವರಿಗೆ ಕುರ್ಚಿಯ ಮೇಲಿನ ಆಸೆಯೂ ಕೂಡ ಹೋಗಿಲ್ಲ. ಹಾಗಾಗಿಯೇ ಕ್ಯಾರೆ ಎನ್ನದೆ ಖರ್ಗೆಯವರ ಮಾತುಗಳನ್ನು ನಾನು ಚಾಚು ತಪ್ಪದೆ ಪಾಲಿಸ್ತೀನಿ, ಅವರ ಮಾತುಗಳಿಗೆ ಯಾವತ್ತೂ ಕೂಡ ನಾನು ಹಿಂದೇಟು ಹಾಕಿಲ್ಲ ಅಂತ ಹೇಳಿ ಯಾವಾಗಲೂ ಕೂಡ ಮಾಧ್ಯಮಗಳ ಮುಂದೆ ವೇದಿಕೆಗಳಲ್ಲಿ ಬಹಳಷ್ಟು ಘಂಟಾಘೋಷವಾಗಿ ಮಾತನಾಡ್ತಾ ಇದ್ದಂಥ DK ಶಿವಕುಮಾರ್ ಅವರ ಮಾತುಗಳನ್ನು ಮುರಿದು ವರ್ತಿಸ್ತಾ ಇರ್ತಕ್ಕಂಥ ಬೆಳವಣಿಗೆಗಳನ್ನು ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಹಾಗಾಗಿ DK ಶಿವಕುಮಾರ್ ಅವರಿಗೆ ಮಲ್ಲಿಕಾರ್ಜುನ್ ಅವರ ಮೇಲಿರ್ತಕ್ಕಂಥ ಅಭಿಪ್ರಾಯಗಳು ಮತ್ತು ಗೌರವಗಳು ಏನು ಅನ್ನೋದು ಸ್ವಲ್ಪ ಗೊತ್ತಾಗಿದೆ. ಒಟ್ಟಾರೆಯಾಗಿ ಇದೇ ಮಹಾಕುಂಭ ಮೇಳವನ್ನು ಕೀಳಾಗಿ ಕಂಡಿದ್ದಂತಹ, ಕೀಳು ಮಟ್ಟದ ರಾಜಕಾರಣವನ್ನು ಮಾಡಲಿಕ್ಕೆ ಈ ರೀತಿಯಾಗಿ ಪದಪ್ರಯೋಗವನ್ನು ಮಾಡಿದ್ದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ತಮ್ಮ ಸ್ವಪಕ್ಷದ ನಿಷ್ಠರೆ ಯಾವ ರೀತಿಯಾಗಿ ವರ್ತಿಸಿದ್ದಾರೆ ಅನ್ನೋದನ್ನು ನೋಡಿಕೊಂಡಾದರೂ ಇನ್ನು ಮುಂದೆ ಪಾಠ ಕಲಿಯಬಹುದು ಅಂತಾನೂ ಕೂಡ ಹೇಳ್ತಾ, ನೋಡೋಣ ಮುಂದೆ ಏನೆಲ್ಲ ಬದಲಾವಣೆಗಳಾಗಬಹುದು, ಈ ನಡೆಯ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಹೇಗೆ ರಿಯಾಕ್ಟ್ ಮಾಡ್ಬೋದು ಅನ್ನೋದು ಕೂಡ ಕಾದು ನೋಡೋಣ.